ಹಾಯ್ ಹೆಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹೊಸ ವರ್ಷದ ಮೊದಲನೇ ವಾರ, ಮೊದಲ ವೀಕೆಂಡ್, ಮೊದಲನೇ ಶಾಪಿಂಗ್ ಕೂಡ ಡಿಮಾರ್ಟ್ಗೆ ಬಂದಿದ್ದೀವಿ. ಡಿಮಾರ್ಟಲ್ಲಿ ಏನೇನು ಐಟಮ್ಸ್ ತೊಗೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಕ್ಚುಲಿ ನೆಕ್ಸ್ಟ್ ಒರೈನ್ ಮಾಲ್ಗೆ ಹೋಗಬೇಕಿತ್ತು. ಸೊ ನಾನು ಬೇಗ ಶಾಪಿಂಗ್ ಮಾಡಿ ಅಡುಗೆ ಮಾಡಲಿಕ್ಕೆ ಏನೇನು ಪದಾರ್ಥಗಳು ಬೇಕು, ಏನೇನು ಸಾಮಗ್ರಿಗಳು ಬೇಕು, ಕೆಲವೊಂದು ಪ್ಲೇಟ್ಸ್ ಬೌಲ್ಗಳೆಲ್ಲ ಬೇಕಿತ್ತು. ಎಲ್ಲನೂ ತೊಗೊಂಡ್ಬಿಟ್ಟು ಬಂದು ಬೇಗ ಶಾಪಿಂಗ್ ಮುಗಿಸಿ ಹೊರಗಡೆ ಬಂದು ಕಾಯ್ತಾ ನಿಂತಿದ್ದೀನಿ. ಅದ್ವಿ ಕರ್ಪಪ್ಪ ನಿಧಾನವಾಗಿ ಅಕ್ಕಿ ಚೀಲ ತೊಗೊಂಡು ಸ್ಲೋ ಮೋಷನಲ್ಲಿ ಬರ್ತಾ ಇದ್ದಾರೆ. ಅವ್ರಿಗೆ ಕಾಯ್ತಾ ನಿಂತಿದ್ದೆ. ಸೊ ಸುಮ್ಮನೆ ನಿಂತ್ಕೊಳ್ಳೋದು ಏನಕ್ಕೆ ಅಂದ್ಕೊಂಡು ಹಂಗೆ ಒಂದು ವೀಡಿಯೋ ಮಾಡಿಕೊಂಡೆ. ಡಿಮಾರ್ಟಲ್ಲಿ ಒಳಗಡೆ ವೀಡಿಯೋ ಮಾಡಲಿಕ್ಕೆ ನೆನಪೇ ಆಗಲಿಲ್ಲ. ಸೊ ಹೊರಗಡೆ ಬಂದು ಮಾಡ್ಕೊಳ್ತಾ ಇದ್ದೀನಿ ವೀಡಿಯೋನ. ಆಲ್ರೆಡಿ ಟೈಮ್ ಆಗಿತ್ತು, ಒರೈನ್ ಮಾಲ್ಗೆ ಹೋಗಬೇಕಾಗಿತ್ತು. ಸೊ ಅದಕ್ಕೆ ಬೇಗ ಹೋಗೋಣ ಅಂತ ಫಾಸ್ಟಾಗಿ ಬರ್ತಾಯಿದ್ವಿ. ಅದಕ್ಕೆ ಒಂದು ಹಾಯ್ ಮಾಡು ಅಂದೆ, ಹಾಯ್ ಮಾಡ್ತಾನೆ. ಬಾಯ್ ಮಾಡಿದ್ರೆ ಬಾಯ್ ಮಾಡ್ತಾನೆ. ಅವ್ನು ಬೇಗ ರೆಸ್ಪಾನ್ಸ್ ಮಾಡೋದೀಗ ಕಲಿತಿದ್ದಾನೆ. ಅದ್ವಿಕಂಗೆ ಆ್ಯಕ್ಚುಲಿ ಇವಾಗ 2.5 ವರ್ಷ. ಒಂದು ಫಸ್ಟ್ ಬರ್ತ್ಡೇ ಆ್ಯಂಡ್ ಸೆಕೆಂಡ್ ಬರ್ತ್ಡೇದು ವೀಡಿಯೋ ನಾನು ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಆ ವೀಡಿಯೋಸು ಕೂಡ ಅಪ್ಲೋಡ್ ಮಾಡ್ತೀನಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ನೀವು ಕೂಡ ಎಲ್ಲಿ ಶಾಪಿಂಗ್ ಮಾಡ್ತೀರಾ ಎವ್ರಿ ಮಂತು, ಗ್ರಾಸರೀಸ್, ಅಡುಗೆ ಸಾಮಾನುಗಳಂತ ಎಲ್ಲ ನನಗೆ ಕಾಮೆಂಟ್ ಮೂಲಕ ತಿಳಿಸ್ಕೊಡಿ. ನಾನು ಕೂಡ ಅಲ್ಲಿ ಕಮ್ಮಿ ರೇಟ್ ಇದ್ದರೆ, ಒಳ್ಳೆ ಕ್ವಾಲಿಟಿ ಇದ್ದರೆ ಅಲ್ಲಿ ಹೋಗಿ ಶಾಪಿಂಗ್ ಮಾಡೋಣ ಅನ್ಕೋತೀನಿ. ಕೆಲವೊಬ್ಬರು ರಿಲಯನ್ಸ್ ಮಾರ್ಟಲ್ಲಿ ಮಾಡ್ತಾರೆ, ಸೂಪರ್ ಮಾರ್ಕೆಟಲ್ಲಿ ಮಾಡ್ತಾರೆ. ನಾನು ಡಿಮಾರ್ಟಲ್ಲೇ ಮಾಡ್ತೀನಿ ಎವ್ರಿ ಮಂತ್ ಶಾಪಿಂಗು. ಯಾರ್ಯಾರೆಲ್ಲಿ ಮಾಡ್ತೀರಂತೆ ಕಾಮೆಂಟ್ ಮೂಲಕ ತಿಳಿಸಿ, ನೋಡೋಣ. ಅದಕ್ಕೆ ಈಗ ಅವನು ಬಟರ್ ನೋಡ್ತಾ ಇದ್ದೀನಿ. ಆ್ಯಕ್ಚುಲಿ ಬಟರ್ ತೊಗೊಂಡಿದ್ದೆ ನಾನು. ಅವ್ನಿಗೇನಾದರೂ ಕವರ್ ಸೌಂಡು ಬಂತು ಅಂದರೆ ಪರ ಅಂತ ಸೌಂಡ್ ಬರುತ್ತಲ್ಲ, ಆ ಸೌಂಡ್ ಬಂತು ಅಂದರೆ ಅವನಿಗೆ ಅದರಲ್ಲಿ ಚಾಕ್ಲೇಟ್ ಇದೆ, ಅಂದರೆ ಜೆಮ್ಸ್ ಇದೆ, ಅದನ್ನು ನಾನು ತಿನ್ನಬೇಕು ಅಂದ್ಕೊಂಡು ಯಾವಾಗಲೂ ಆತುರದಿಂದ ಕಾಯ್ತಾ ಇರ್ತಾನೆ. ನೋಡಿ, ಬಟರ್ ಪ್ಯಾಕೆಟ್ ತೊಗೊಂಡ್ಬಿಟ್ಟು ಅದನ್ನ ಓಪನ್ ಮಾಡಿಕೊಡು ಅಂತ ಕೇಳ್ತಿದ್ದ ನನಗೆ. ಇದು ಚಾಕ್ಲೇಟ್ ಅಲ್ಲಮ್ಮ ಅಂತ ಹೇಳಿದ್ರು ನಾನು ಕೇಳೋದೇ ಇಲ್ಲ. ಒಟ್ಟಿನಾಗ ಒಂದು ಕವರ್ ಸೌಂಡ್ ಬಂತಂದರೆ ಅದು ಚಾಕ್ಲೇಟ್ ನಾನು ತಿನ್ನಬೇಕು, ಅಷ್ಟೇ ಒಂದು ಉದ್ದೇಶ ಇದ್ದಿದ್ದು. ಎಲ್ಲ ಬೇಗನೆ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀವಿ. ಆ್ಯಕ್ಚುಲಿ ಒರೈನ್ ಮಾಲಲ್ಲಿ ನಮ್ಮ ಹಸ್ಬೆಂಡ್ ಫ್ರೆಂಡ್ ಬಂದಿದ್ದರು, ಅವ್ರ ಫ್ಯಾಮಿಲಿ ಕೂಡ ಬಂದಿತ್ತು. ಸೊ ಅವ್ರನ್ನ ಮೀಟ್ ಮಾಡಬೇಕು ಅಂತ ಒರೈನ್ ಮಾಲ್ಗೆ ಹೊರಟಿದ್ದು ನಾವು. ಒರೈನ್ ಮಾಲಲ್ಲಿ ಇನ್ನೂ ಕ್ರಿಸ್ಮಸ್ ಹಬ್ಬದ ಡೆಕೋರೇಷನ್ ಏನು ಮಾಡಿದ್ರು ಅದೇನೂ ಏನೂ ತೆಗೆದಿಲ್ಲ, ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ಕ್ರಿಸ್ಮಸ್ ಹಬ್ಬಕ್ಕೆ ಆ್ಯಕ್ಚುಲಿ ಒರೈನ್ ಮಾಲ್ಗೆ ಕಾಲಿಡೋಕ್ಕೆ ಜಾಗ ಇರಲಿಲ್ಲ, ಅಷ್ಟು ಜನ ಇದ್ದರು ಅಂತ ಹೇಳಿದರು. ಸೊ ಅದಕ್ಕೆ ನಾವು ನೆಕ್ಸ್ಟ್ ವೀಕ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೋತೀವಿ. ಆ್ಯಕ್ಚುಲಿ ಒರೈನ್ ಮಾಲಲ್ಲಿ ಏನಾದರೂ ಒಂದು ಸೆಲೆಬ್ರೇಷನ್ ಮಾಡಿದರೆ ಒಂದು ವಾರಕ್ಕೆ ಏನೇ ಡೆಕೋರೇಷನ್ ಆಗಿರ್ಬೋದು, ಆ ಥೀಮ್ ಆಗಿರ್ಬೋದು, ಆ ಹಬ್ಬದ ಥೀಮ್ ಆಗಿರ್ಬೋದು, ಏನು ಬೇಗ ತೆಗಿಯಲ್ಲ. ಅವ್ರು ಅಟ್ಲೀಸ್ಟ್ 15 days ಅಂತೂ ಇಟ್ಟಿರ್ತಾರೆ. ಸೊ ಅದಕ್ಕೆ ಕ್ರಿಸ್ಮಸ್ ಸೆಲೆಬ್ರೇಷನ್ದು ಅವರು ಹೇಗೆ ಥೀಮ್ ಮಾಡಿದ್ದಾರೆ, ಹೇಗೆ ಡೆಕೋರೇಷನ್ ಮಾಡಿದ್ದಾರೆ ಅಂತ ನೋಡೋಕ್ಕೋಸ್ಕರ ನಾವು ಒರೈನ್ ಮಾಲ್ಗೆ ಹೊರಟಿದ್ದು. ಅದು ಕೂಡ ತಿಳಿಸ್ತೀನಿ ವೀಡಿಯೋಸ್ಗಳಲ್ಲಿ.
ಹೋಗ್ಬೇಕಾದ್ರೆ ಒಳ್ಳೆ ಸಾಂಗ್ಸ್ ಕೇಳಿಸ್ಬೇಕಾದ್ರೆ ಇಷ್ಟು ಗುಡ್ ಫೀಲಿಂಗ್ಸ್ ಇರುತ್ತೆ ಅಲ್ವಾ. ರಮೇಶ್ ಅರವಿಂದ್ ಸಾಂಗ್ಸ್ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ನಾನು ಯಾವಾಗಲೂ ಕೇಳಿದ್ರೆ ರಮೇಶ್ ಅರವಿಂದ್ ಸಾಂಗ್ಸ್ ಮಾತ್ರ ಚೆನ್ನಾಗಿರುತ್ತೆ. ಎಂಜಾಯ್ ಮಾಡ್ತಾ ಸಾಂಗ್ಸ್ ಹಾಕೊಂಡು. ನಾವು ಹಾಗೆ ಆನ್ ದ ವೇ ಬರಬೇಕಾದ್ರೆ ಮಂತ್ರಿ ಸ್ಕ್ವೇರ್ ಮಾಲ್ ಕೂಡ ಲೆಫ್ಟ್ ಸೈಡಿಗೆ ಕಾಣ್ತಿತ್ತು. ಸೊ ವಿಡಿಯೋದಲ್ಲಿ ಕವರ್ ಮಾಡೋಣ ಅಂದ್ಕೊಂಡು ಲೆಫ್ಟ್ ಸೈಡಿಗೆ ಕ್ಯಾಮ್ರಾ ತಿರ್ಸಿದ್ರೆ ಬಸ್ ಕೂಡ ಅಡ್ಡ ನಿಂತಿತ್ತು. ಸೊ ಅದಕ್ಕೆ ಮುಂದೆ ಮಾಡೋಣ ಅಂದ್ಕೊಂಡು ಕಾರ್ನ ಸ್ಲೋವಾಗಿ ಓಡಿಸಿ ಅಂತೇಳಿ ಸೊ ಮಂತ್ರಿ ಸ್ಕ್ವೇರ್ ಮಾಲ್ ಹೊರಗಡೆಯಿಂದ ಹೇಗೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಮಂತ್ರಿ ಸ್ಕ್ವೇರ್ ಮಾಲ್ಗೂ ಕೂಡ ಒಂದು ವಿಡಿಯೋ ಮಾಡಿಬಿಟ್ಟು ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಹಾಗೆ ಒರೈನ್ ಮಾಲ್ದು ಕೂಡ ಕಂಪ್ಲೀಟ್ ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡಬೇಕು ಅಂತ ಐಡಿಯಾ ಇದೆ. ನೆಕ್ಸ್ಟ್ ವೀಕ್ ಅಥವಾ ಅದರ ನೆಕ್ಸ್ಟ್ ವೀಕ್ ಏನಾದರೂ ಫ್ರೀ ಆಗಿದ್ದರೆ ಒರೈನ್ ಮಾಲ್ಗೆ ಹೋಗಿ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ವಿಡಿಯೋ ಮಾಡಿಬಿಟ್ಟು ಬರೀ ಒರೈನ್ ಮಾಲ್ದು ಅಷ್ಟೇ ಮಾಡಾಕ್ತೀನಿ. ನೆಕ್ಸ್ಟ್ ಮಂತ್ರಿ ಸ್ಕ್ವೇರ್ದೂ ಮಾಡಬೇಕು ಅಂತ ಪ್ಲ್ಯಾನ್ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಹೇಗಾಗುತ್ತೆ ಅಂತ ಹೇಳಿ.
ಒರೈನ್ ಮಾಲ್ ಸೆಕೆಂಡ್ ಫ್ಲೋರ್ ಒಳಗಡೆ ಪ್ಯಾಂಟಲೂನ್ಸ್ ಇದೆ, ಬಟ್ಟೆ ಶಾಪಿಂಗ್ ಮಾಡೋದು. ಆ್ಯಕ್ಚುಲಿ ನಮ್ಮ ಹಸ್ಬೆಂಡ್ ಫ್ರೆಂಡ್ ಅವರು, ಇವರೇ ಸಾಗರ್ ಅಂತ ಹೇಳಿ ಆರ್ಥೋಪೆಡಿಕ್ ಡಾಕ್ಟರ್ ಇವರು. ಅದ್ವಿಕಂಗೆ ಇವರಂದರೆ ತುಂಬ ಇಷ್ಟ. ಯಾವಾಗ್ಲೂ ಅವ್ರ ಹತ್ರ ಹೋಗ್ಬಿಟ್ಟು ಆಟಾಡೋದು ಜಾಸ್ತಿ ಮಾಡ್ತಾ ಇರ್ತಾನೆ. ಸೊ ಅವರು ನಾವೆಲ್ಲ ಹೋಗಿ ನೆಕ್ಸ್ಟು ಫುಡ್ ಕೋರ್ಟಲ್ಲಿ ಏನಾದರೂ ತಿನ್ನೋಣ ಅಂದ್ಕೊಂಡು ಹೋದ್ವಿ. ಅವ್ರ ಫ್ಯಾಮಿಲಿ ಬಂದಿತ್ತು ಬೆಂಗಳೂರಿಗೆ, ಸೊ ಅವ್ರನ್ನ ಮೀಟ್ ಮಾಡ್ಲಿಕ್ಕಂತಲೇ ಒರೈನ್ ಮಾಲ್ಗೆ ಹೋಗಿದ್ದು. ಫುಡ್ ಕೋರ್ಟ್ ತೋರಿಸ್ತಾ ಇದ್ದೀನಿ ನೋಡಿ ಹೇಗಿದೆ ಅಂತ. ಆಲ್ಮೋಸ್ಟ್ ಎಲ್ಲ ಹೊರ್ಗಡೆ ಫುಡ್ಡಿಗೆ ಕಂಪೇರ್ ಮಾಡಿಕೊಂಡ್ರೆ ನಾವು ಒರೈನ್ ಮಾಲಲ್ಲಿ ಸ್ವಲ್ಪ ರೇಟ್ ಜಾಸ್ತಿನೇ ಇರುತ್ತೆ. ಸೊ ನೀವೇನಾದರೂ ಫುಡ್ಡೆಲ್ಲ ತಿನ್ನಬೇಕು ಚೆನ್ನಾಗಿರೋದಾದರೆ ಹೊರ್ಗಡೆನೇ ತಿನ್ನಿ. ಮಾಲ್ಗಳಿಗೆಲ್ಲ ಬಂದರೆ ತುಂಬ ಕಾಸ್ಟ್ಲಿ, ಒಂದಕ್ಕಿಂತ ಅರ್ಧ ರೇಟ್ ಜಾಸ್ತಿನೇ ಇರುತ್ತೆ. ಈಗ ಸಪೋಸು ಹೊರ್ಗಡೆ 100 ರೂಪಾಯಿ ಇದ್ದರೆ ಇಲ್ಲೆಲ್ಲ 150 ರೂಪಾಯಿ, 180 ರೂಪಾಯಿ ಈ ಥರ ಇರುತ್ತೆ. ಅಂದರೆ ಇಲ್ಲಿ ಮಾಲೆಲ್ಲ 100 ರೂಪಾಯಿ ಐಟಮ್ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಏನಕ್ಕೆ ಕೈ ಹಾಕಿದ್ರು ಕೂಡ ಎಲ್ಲ 1000, 2000 ಥರ ಇರುತ್ತೆ. ಕೆಲವೊಂದು ಫೋಟೋಸ್ ಎಲ್ಲ ತೊಗೊಂಡ್ವಿ, ಫೋಟೋಸು ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀನಿ ಫುಡ್ ಕೋರ್ಟಲ್ಲಿ. ಆ್ಯಕ್ಚುಲಿ ಇದು ಥೀಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಫುಡ್ ಅಂತ ಹೇಳ್ಬಿಟ್ಟು FO ಬರೆದಿದ್ದಾರೆ. ಇಲ್ಲಿ ಓಗೆ ಸೈಕಲ್ ಇಟ್ಟಿದ್ದಾರೆ ಫುಡ್ ಅಂತ ಹೇಳಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಫುಡ್ ಅಂತ ಹೇಳಿ ಸೈಕಲಲ್ಲಿ. ನೆಕ್ಸ್ಟ್ ಇಲ್ಲಿ ಪಿಜ್ಜಾ ತಿಂದ್ಕೊಂಡ್ವಿ ಅಷ್ಟೇ. ಪಿಜ್ಜಾ ತಿನ್ಕೊಳ್ಳೋದೇನು ವೀಡಿಯೋ ಮಾಡ್ಕೊಳ್ಳಿಕ್ಕೆ ಹೋಗಲಿಲ್ಲ. ಸೊ ನೆಕ್ಸ್ಟು ಶಾಪಿಂಗ್ ಮಾಡಬೇಕು, ಅವರು ಬಟ್ಟೆಗಳೆಲ್ಲ ತೊಗೊಬೇಕು ಅಂದರು. ಸೊ ನೆಕ್ಸ್ಟು ಮಲ್ಲೇಶ್ವರಂಗೆ ಹೋಗೋಣ ಅಂತ ಹೇಳ್ಬಿಟ್ಟು ಒರೈನ್ ಮಾಲಲ್ಲಿ ಪಿಜ್ಜಾ ತಿಂದ್ಕೊಂಡು ನೆಕ್ಸ್ಟ್ ಮಲ್ಲೇಶ್ವರಂಗೆ ಹೋದ್ವಿ ಶಾಪಿಂಗ್ ಮಾಡಲಿಕ್ಕೆ. ಅದಕ್ಕೆ ಈಗ ಬಾಯ್ ಮಾಡ್ತಾ ಇದ್ದಾನಂತೆ ನೋಡಿ. ಇದು ಒರೈನ್ ಮಾಲ್ ಸೆಕೆಂಡ್ ಫ್ಲೋರಲ್ಲಿ. ಹೊರಗಡೆ ಬಂದರೆ ಈ ಥರ ವ್ಯೂ ಇರುತ್ತೆ. ಎದುರುಗಡೆ ಕಾಣುತ್ತೆಲ್ಲ ಅಪಾರ್ಟ್ಮೆಂಟ್ಗಳು. ಲೆಫ್ಟ್ ಸೈಡಲ್ಲಿ WTC ಬಿಲ್ಡಿಂಗ್ ಏನೆಂದರೆ ವರ್ಲ್ಡ್ ಟ್ರೇಡ್ ಸೆಂಟರ್ ಬಿಲ್ಡಿಂಗ್ ಇದೆ. ಇಲ್ಲಿ ಮಕ್ಕಳಿಗೆ ಆಟ ಆಡಲಿಕ್ಕೆಲ್ಲ ಟ್ರೈನು, ಬಸ್ಸಸ್ ಥರ ಎಲ್ಲ ಓಡಾಡ್ತಾ ಇರುತ್ತೆ. ಅದರಲ್ಲಿ ಕೂಡ ಮಕ್ಕಳು ಓಡಾಡ್ಕೊಂಡು ಆಟ ಆಡ್ಕೊಂಡು ಆರಾಮಾಗಿ ಇರ್ಬೋದು. ಇದು ಒರೈನ್ ಮಾಲ್ ಅಂತ ಹೇಳ್ಬಿಟ್ಟು ಸೆಕೆಂಡ್ ಫ್ಲೋರಲ್ಲಿ ಹೊರಗಡೆ ಬಂದರೆ ಈ ಥರ ಕಾಣುತ್ತೆ. ಇಲ್ಲೂ ಕೂಡ ಕ್ರಿಸ್ಮಸ್ ಹಬ್ಬದ್ದು ಥೀಮ್ ಇಟ್ಕೊಂಡು ಎಲ್ಲ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದು. ಟ್ರೀಗಳಿಗೆಲ್ಲ ಲೈಟ್ಸ್ ಹಾಕಿದ್ರು. ಝೂಮ್ ಮಾಡಿ ತೋರಿಸ್ತೀನಿ ರೀ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತೇಳಿ. ಈ ವೀಕೆಂಡು ಕೂಡ ಒರೈನ್ ಮಾಲಲ್ಲಿ ತುಂಬ ಜನನೇ ಇರ್ತಾರೆ, ಯಾವಾಗಲೂ ಇರ್ತಾರೆ. ಆ್ಯಕ್ಚುಲಿ ಯಾವ ಸ್ಯಾಟರ್ಡೆ ಸಂಡೇ ಹೋದ್ರೂ ತುಂಬ ಜನನೇ ಇರ್ತಾರೆ ಇಲ್ಲಿ. ಆ್ಯಕ್ಚುಲಿ ಈಗ ನಾವೇನು ನಿಂತಿದ್ದೀವಲ್ಲ ಈ ಪ್ಲೇಸಲ್ಲಿ ಜಾಸ್ತಿ ಫಿಲಮ್ದು ಮೂವಿ ಪ್ರಮೋಷನ್ ಮಾಡೋಕ್ಕೆ ಇಲ್ಲಿ ಇದೇ ಸ್ಟೇಜ್ ಹಾಕ್ಬಿಟ್ಟು ಇದನ್ನು ಬಳಸ್ಕೋತಾರೆ. ಕೆಲವೊಂದು ವಾರ ಅಷ್ಟೇ ಇಲ್ಲಿ ಯಾವುದೂ ಅಡ್ಡ ಮೀನ್ಸ್ ಏನು ಗೇಟ್ ಥರ ಏನೂ ಹಾಕಿರಲ್ಲ. ಯಾವಾಗ ಬಂದ್ರೂ ಇಲ್ಲೆಲ್ಲ ಗೇಟೆಲ್ಲ ಹಾಕ್ಬಿಟ್ಟು ಫಿಲಮ್ ಪ್ರಮೋಷನ್ ಬಿಟ್ಟು ಈ ಕಡೆ ಎಂಟ್ರಿನೇ ಬಿಡೋಲ್ಲ ಕೆಲವೊಮ್ಮೆ. ಈಗ ಯಾವುದೋ ಮೂವಿ ಪ್ರಮೋಷನ್ ಇಲ್ಲ ಅನಿಸುತ್ತೆ, ಅದಕ್ಕೆ ಓಪನ್ ಮಾಡಿಬಿಟ್ಟಿದ್ದಾರೆ. ಈಗ ಆರಾಮಾಗಿ ಇಲ್ಲೆಲ್ಲ ನೀರು ಹತ್ರ ಹೋಗ್ಬಿಟ್ಟು ಅಲ್ಲಿ ಇನ್ನೂ ಮೇಲ್ಗಡೆ ಸ್ಟೆಪ್ಸ್ ಎಲ್ಲ ಇದೆ, ಅಲ್ಲೆಲ್ಲ ಕೂತ್ಕೊಂಡ್ಬಿಟ್ಟು ಚೆನ್ನಾಗಿ ಕಾಲ ಕಳಿಬೋದು ಈವ್ನಿಂಗ್ ಟೈಮ್ ಬಂದರೆ. ಆ ಕಡೆ ಇರೋದೆಲ್ಲ ಅದು ಅಪಾರ್ಟ್ಮೆಂಟ್ಸು.
ಎಸ್ ಹಂಗೆ ಆನ್ ದ ವೇ ಬರ್ತಾ ರಾಮೇಶ್ವರಂ ಕೆಫೆ ನೋಡಿ ಎಷ್ಟು ತುಂಬೋಗಿದೆ, ಎಷ್ಟು ಜನ ಇದ್ದಾರೆ. ಕೂತ್ಕೊಳ್ಳೋಕೆ ಜಾಗ ಇಲ್ಲ ಅಂದರೂ ಕೂಡ ಸ್ಟೆಪ್ಸ್ ಮೇಲೆಲ್ಲ ಕೂತ್ಕೊಂಡು ತಿಂತಾ ಇದ್ದಾರೆ. ಟೇಸ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ನಾವು ಯಾವತ್ತೂ ಒಂದಿನನೂ ರಾಮೇಶ್ವರಂ ಕೆಫೆಗೆ ಹೋಗಿಲ್ಲ. ನೆಕ್ಸ್ಟ್ ಟೈಮ್ ಹೋದಾಗ ನೋಡಬೇಕು ಟೇಸ್ಟ್ ಹೇಗಿರುತ್ತೆ ಅಂತೇಳ್ಬಿಟ್ಟು. ಇಷ್ಟೊಂದು ಜನ ಇದ್ದಾರೆ ಅಂದರೆ ಮೇ ಬಿ ಟೇಸ್ಟ್ ಇದ್ದರೂ ಇರಬಹುದು, ಇಲ್ಲದೇ ಇರ್ಬೋದು. ನೆಕ್ಸ್ಟು ಯಾವಾಗಾದರೂ ಹೋದಾಗ ಅಲ್ಲಿದ್ದು ಕೂಡ ವೀಡಿಯೋ ಅಪ್ಲೋಡ್ ಮಾಡಿ ತಿಳಿಸ್ತೀನಿ ಹೇಗಿದೆ ಅಂತೇಳಿ. ನನ್ನ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.